ಸ್ನೇಹಿತರೆ ನಮಸ್ಕಾರ. ಗಿಲ್ಲಿ ನಟನ ವಿರುದ್ಧ ಕಿಡಿಕಾರಿದಂತಹ ಮಾಳು ಮತ್ತು ಈ ಡಾಗ್ ಸತೀಶ್ಗೆ ಈಗ ಹೋಗಲ್ ಬಂದಲ್ಲಿ ಗಿಲ್ಲಿ ಫ್ಯಾನ್ಸ್ ಕೊಡ್ತಿರುವಂತಹ ಒಂದು ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಅದು ಯಾವ ಪರಿ ಕಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಇವರಿಬ್ಬರು ಇನ್ಯಾವುದು ಕನಸಲ್ಲೂ ಕೂಡ ಗಿಲ್ಲಿ ಹೆಸರನ್ನು ತೆಗಿಬಾರ್ದು, ಆ ಪರಿ ಕಾಟವನ್ನು ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಮಾಳು ಈಗ ಯೂಟರ್ನ್ ತೆಗೆದುಕೊಳ್ಳುವಷ್ಟು ಹಂತಕ್ಕೆ ಗಿಲ್ಲಿ ಫ್ಯಾನ್ಸ್ಗಳಿಂದ ಉಗಿಸ್ಕೊಂಡಿದ್ದಾರೆ, ಬೈಸ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಹೊಡೆಯೋದಕ್ಕೂ ಕೂಡ ಹೋಗಿದ್ದಾರೆ. ವೇದಿಕೆಯನ್ನು ಹತ್ತಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಪರಿ ಗಿಲ್ಲಿ ಫ್ಯಾನ್ಸು ಮಾಳು ವಿರುದ್ಧ ರುಚಿಗೇಳೋದಕ್ಕೆ ಕಾರಣ ಏನು? ಡಾಗ್ ಸತೀಶ್ ವಿರುದ್ಧ ಯಾವ ರೀತಿಯಾದಂಥ ಸಮರ ಸಾರಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರದ್ದು ಆಟ ಒಂದೊಂದು ರೀತಿ, ಒಂದೊಂದು ಲೆಕ್ಕಾಚಾರ. ಅದೇ ರೀತಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸ್ಪರ್ಧಿಗಳಾಗಿದ್ದಂತಹ ಮಾಳು ಮತ್ತು ಈ ಡಾಗ್ ಸತೀಶು ಇಬ್ಬರು ಕೂಡ ಈಗ ಹೊರಗಡೆ ಬಂದಿದ್ದಾರೆ. ಅದರಲ್ಲೂ ಕೂಡ ಡಾಗ್ ಸತೀಶ್ ಬಿಟ್ಟಾಕಿ, ಬಟ್ ಈ ವ್ಯಕ್ತಿ ಮಾಳು ಇದನ್ನಲ್ಲ, ಮಾಳು ಹೊರಗಡೆ ಬಂದಿದ್ದು ಮತ್ತು ಹೊರಗಡೆ ಬಂದ ಬಳಿಕ ಮಾತನಾಡ್ತಿರೋದು ಎರಡಕ್ಕೂ ಕೂಡ ಸಾಮ್ಯತೆಯೇ ಇಲ್ಲ. ಎಲ್ಲಿಂದ ಎಲ್ಲಿಗೆ ಈ ಲಿಂಕು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಈ ಸೀಸನ್ನಿಂದ 12ರಿಂದ, ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರಿಂದ ಯಾವಾಗ ಈ ಉತ್ತರ ಕರ್ನಾಟಕ ಮೂಲದ ಮಾಳು ನಿಪನಾಳ ಎಲಿಮಿನೇಟ್ ಆದ್ನೋ, ಅದಾದ ಬಳಿಕ ಮಾತಿನ ಮೇಲೆ ಮಾತು. ಅದೇನು ಮಾತು ಅಂತೀರಾ, ಅದೇನು ಅಬ್ಬರ ಅಂತೀರಾ, ಅದೇನು ಆರ್ಭಟ ಅಂತೀರಾ, ಜೊತೆಗೆ ಈತನ ಮಾತಿಗೆ ನಗಬೇಕು ಅಳಬೇಕು ಒಂದು ಕೂಡ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಇವನು ಅಂದರೆ ಬಿಗ್ ಬಾಸ್ ಅಂದರೆ ಇವನಂತೆ ಆ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದು, ಮಾತನಾಡಿದ್ದೇ ಆಡಿದ್ದು. ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಪುಂಗಿದ್ದಂಥ ಈ ಪುಂಗಿದಾಸನ ಪುಂಗಿ ಈಗ ಬಹುಶಃ ಬಂದಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಎಲಿಮಿನೇಟ್ ಆಗಿದ್ದು ಅನ್ಯಾಯ, ಮೋಸ, ಇದು ನನಗೆ ಮಾಡಿದಂಥ ಅನ್ಯಾಯ, ನನಗೆ ಈಗಲೂ ಕೂಡ ಅಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಪೇಮೆಂಟ್ ಬರಲಿಕ್ಕಿದೆ, ಹಾಗೆ ಹೀಗೆ ಅನ್ನುವಂತಹ ಬಿಲ್ಡಪ್ಪನ್ನು ಕೊಡ್ತಾ ಬಂದಿದ್ದಂಥ ಮಾಳು ನಿಪನಾಳಗೆ ಈಗ ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನೇ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಮಾಳು ಏನು ಹೇಳ್ತಿದ್ದ ಅಂತ ಹೇಳಿದ್ರೆ, ಗಿಲ್ಲಿ ಏನು ಅವ್ನು ಡಮ್ಮಿ, ಅವನಿಗಿಂತ ನಾನು ಚೆನ್ನಾಗಿ ಆಡ್ತಿದ್ದೆ, ಸ್ಪಂದನಗಿಂತ ನಾನು ಚೆನ್ನಾಗಿ ಆಡ್ತಿದ್ದೆ, ಉಳಿದೆಲ್ಲ ಸ್ಪರ್ಧಿಗಳಿಗಿಂತನೂ ಕೂಡ ನಾನೇ ಚೆನ್ನಾಗಿ ಆಡ್ತಿದ್ದಿದ್ದು, ಅಲ್ಲಿ ಬೇರೆ ಯಾರೇ ಕೂಡ ವಿನ್ ಆದರೂ ಟ್ರೋಫಿಯನ್ನು ಎತ್ತಿದ್ರು ಕೂಡ ಅದು ಅನ್ಯಾಯ ಆಗ್ತದೆ, ನಾನು ಹೇಳಿದ್ರೆ ಮಾತ್ರ ಅದು ನ್ಯಾಯ ಆಗ್ತದೆ ಅನ್ನುವಂಥ ಮಾತನ್ನು ಮಾಳು ಹೇಳ್ತಾ ಇದ್ರೆ ಎಲ್ಲರೂ ಕೂಡ ಮುಸಿ ಅಂತೇಳಿ ನಗ್ತಾಯಿದ್ರು. ಇಂತಿಪ್ಪ ಮಾಳುಗೆ ಈಗ ನಿಜವಾದಂತಹ ಬದುಕೇನು, ಮಾತನಾಡುವಾಗ ಎಷ್ಟು ಎಚ್ಚರಿಕೆ ಇರಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. 13 ವಾರ ಬಿಗ್ ಬಾಸ್ ಮನೆಯಲ್ಲಿದ್ದು ಮಾಳು ಹೊರಗಡೆ ಬರ್ತಾನೆ. ಹಾಗೆ ನೋಡಿದರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ಹಾಡಿದ್ದು ಕಡಿಮೆ, ಮಾತನಾಡಿದ್ದು ಕಡಿಮೆ, ಇನ್ವಾಲ್ವ್ಮೆಂಟ್ ಆಗಿದ್ದು ಕೂಡ ಕಡಿಮೆ. ಸಂಚಿಕೆಗಳಲ್ಲಿ ಮಾಳು ನಿಪುಣಾಳ ಹೆಚ್ಚಾಗಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಇಂತಿಪ್ಪ ಮಾಳು ಈಗ ಔಟ್ ಆದಮೇಲೆ ರೆಬಲ್ ಆಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ಆರೋಪಗಳನ್ನು ಮಾಡುತ್ತಿದ್ದಾರೆ. ಹೀಗಿರುವಾಗಲೇ ಓಪನ್ ಸ್ಟೇಜ್ನಲ್ಲಿ ಮಾಳುಗೆ ಈಗ ಗಿಲ್ಲಿ ಫ್ಯಾನ್ಸ್ನಿಂದ ಒಂದು ಸರಿಯಾದಂತಹ ಪ್ರತ್ಯುತ್ತರ ಸಿಕ್ಕಿದೆ, ವಾರ್ನಿಂಗ್ ಕೂಡ ಸಿಕ್ಕಿದೆ. ಹೌದು, ನಳ್ಳಿ ಮೂಳೆ ಮುಂತಾದಂಥ ಕಿರುಚಿತ್ರಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹವಾ ಎಬ್ಬಿಸಿದಂಥ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸು, ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನಟಿಸಿ ಈಗ ಬಿಗ್ ಬಾಸ್ಗೆ ಹೋಗಿದ್ದಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಇರುವಂಥ ಕ್ರೇಜ್ ಯಾವ ಮಟ್ಟಿಗಿದೆ, ಗಿಲ್ಲಿಯ ಫ್ಯಾನ್ಸ್ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದನ್ನು ಬಹುಶಃ ಈ ಮಾಳುಗೆ ಮತ್ತು ಡಾಗ್ ಸತೀಶ್ಗೆ ಇಬ್ಬರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸಲ್ಲಿ ಇವತ್ತಿಗೂ ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಫ್ಯಾನ್ಸು ಆಗ್ರಹವನ್ನು ಮಾಡ್ತಿದ್ದಾರೆ. ಎಲ್ಲ ಕಡೆಯೂ ಕೂಡ ಜನ ಸೇರಿ ಇಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲೂ ಕೂಡ ಗಿಲ್ಲಿಯದೇ ಮಾತಿದೆ. ಗಿಲ್ಲಿ ಬಗ್ಗೆ ಕ್ರೇಜ್ ಹೀಗಿರುವಾಗಲೇ ಮಾಧ್ಯಮಗಳಲ್ಲಿ ನೀಡಿದಂಥ ಸಂದರ್ಶನದಲ್ಲಿ ಮಾಳು ಬೇರೆಯದ್ದೇ ಹೇಳಿದ್ದ. ಮಾಳು ಮಾತ್ರ ಅಲ್ಲ, ಈ ಡಾಗ್ ಸತೀಶ್ ಕೂಡ ಇಂಥದ್ದೇ ನಾಲಿಗೆ ಹರಿಬಿಡುವಂಥ ಕೆಲಸವನ್ನು ಮಾಡಿದ್ದ. ಈಗ ಇವರಿಬ್ಬರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಡಿ ಬಾಸ್ ಫ್ಯಾನ್ಸು ಮಾಡುತ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಾಯಿಗೆ ಬಂದಂತೆ ಮಾತನಾಡೋದು, ಬಾಯಿಗೆ ಬಂದಂತೆ ಈ ರೀತಿ ಒಂದಷ್ಟು ವಿಚಾರಗಳನ್ನು ಹೇಳೋದು ಎಷ್ಟು ಸರಿ ಎನ್ನುವಂಥದ್ದು, ಮತ್ತು ಇನ್ನೊಬ್ಬರನ್ನು ಕೀಳು ಮಟ್ಟಕ್ಕೆ ತಳ್ಳಿ ಇವರಿಲ್ಲಿ ಸಂತೋಷ ಪಡುವಂಥದ್ದು, ಖುಷಿ ಪಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಇವರ ಪ್ರಶ್ನೆ. ಈ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ನಿಲುವನ್ನು ತೆಗೆದುಕೊಳ್ಳಲಾಗಿದೆ. ಇದ್ರ ಜೊತೆಗೆ ಮತ್ತೊಂದು ಅಂಶವೂ ಕೂಡ ಇದೆ. ಆ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೆಲ್ಲಿ ಮಾಳು ವೇದಿಕೆಯನ್ನು ಹತ್ತುತ್ತಾನೋ ಅಲ್ಲೆಲ್ಲ ಗಿಲ್ಲಿಯ ಫ್ಯಾನ್ಸ್ ಹೋಗಿಬಿಟ್ಟು ಆತನಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಿದ್ದಾರೆ. ಗಿಲ್ಲಿ ಅಂತ ಹೇಳ್ಬಿಟ್ಟು ಕಿರಿಚಿದ್ದಾರೆ, ಕೂಗ್ತಾ ಇದ್ದಾರೆ. ಆತನು ಕೂಡ ಕ್ಷಮೆಯನ್ನು ಕೇಳಿಲ್ಲ, ಕೇಳೋವರೆಗೆ ಬಿಡೋದೂ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾನೆ. ಹೀಗಿರುವಾಗಲೇ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಅವಮಾನಿಸುವಂಥ ಕೆಲಸವನ್ನು ಇವರಿಬ್ಬರು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಮಾಳು ಮಾತ್ರ ಹೆಚ್ಚೇ ಮಾಡಿದ. ಆ ಕಾರಣಕ್ಕೋಸ್ಕರ ಆತ ಹಾಡ್ತಾ ಇದ್ದಂಥ ವೇದಿಕೆಗೆ ನುಗ್ಗಿ ಹಲ್ಲೆ ಮಾಡುವಂತಹ ವಾರ್ನಿಂಗನ್ನು ಕೂಡ ಕೊಟ್ಟು ಬಂದಿದ್ದಾರೆ.
ಇನ್ಯಾವತ್ತೂ ಕೂಡ ಹಾಗೆ ಮಾತನಾಡಬಾರ್ದು, ಅದು ತಪ್ಪಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮಾಡು ಏನು ಹೇಳಿದ ಅಂದರೆ, ನನ್ನ ಎಲಿಮಿನೇಷನ್ನಿಂದ ಉತ್ತರ ಕರ್ನಾಟಕ ಅಳ್ತಾ ಇದೆ, ಯಾರೇ ಗೆದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳೋದಿಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಯಾರೊಬ್ಬರಿಗೂ ಕೂಡ ಕಪ್ಪು ಗೆಲ್ಲುವಂಥ ಅರ್ಹತೆ ಇಲ್ಲ ಅನ್ನುವಂತಹ ಪುಂಗಿ ಬಿಟ್ಟಿದ್ದ. ಈ ರೀತಿಯಾದಂಥ ಮಾತುಗಳನ್ನಾಡಿದಂತಹ ಈತನಿಗೆ ಈಗ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ. ಇದಾದ ಬಳಿಕ ಈತನ ಡಾಗ್ ಸತೀಶ್ಗೂ ಕೂಡ ಹಾಗೆ ಆಗಿದೆ. ಡಾಗ್ ಸತೀಶ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳಿದ್ದು ಅದರ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ನಡೀತಿದ್ದಾವೆ ಮತ್ತು ಗಂಭೀರವಾದಂಥ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ. ಇದ್ರ ಜೊತೆಗೆ ಈ ಡಾಗ್ ಸತೀಶ್ ಇದಾನಲ್ಲ, ಡಾಗ್ ಸತೀಶು ಎಂಥ ಬಿಲ್ಡಪ್ ರಾಜ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಿರುವಂಥ ಸಂದರ್ಭದಲ್ಲಿ ಆತನ ಮಾತಿಗೆ ಕಿಮ್ಮತ್ತನ್ನು ಕೊಡದೆ ಮಾಳುಗೆ ಹೇಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಆತನಿಗೂ ಬಹುಶಃ ವಾರ್ನಿಂಗನ್ನು ಇಶ್ಯೂ ಮಾಡಬೇಕಾದಂಥ ಅನಿವಾರ್ಯತೆ ಇರಬಹುದು. ಇನ್ನು ಮೊನ್ನೆ ಒಂದು ಓಪನ್ ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಈ ಗಿಲ್ಲಿಯ ಫ್ಯಾನ್ಸು ಈ ಮಾಳುಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ಮಾಳು ಹೋದಲ್ಲಿ ಬಂದಲ್ಲಿ ವೇದಿಕೆ ಏರ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲರೂ ಕೂಡ ಗಿಲ್ಲಿ 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 ಅಂತೇಳಿ ಕಿರುಚಾಡೋದು, ಕೂಗಾಡೋದು. ಅಲ್ಲಿದ್ದವರೇ ಮಾಳುಗೆ ಚೇರ್ ಮಾಡದೆ ಗಿಲ್ಲಿ ಜಪವನ್ನು ಮಾಡಿತು. ಇದರಿಂದ ಮಾಳುಗೆ ಮುಜುಗರ ಆಗಿದೆ. ಮಾಳು ಮುಜುಗರವನ್ನು ಅನುಭವಿಸಿದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಮಾಳು ಕೂಡ ಯೂಟರ್ನನ್ನು ತೆಗೆದುಕೊಂಡಿದ್ದಾನೆ. ಮಾಲು ಕೂಡ ಬೇಡ ಸಹವಾಸ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆ. ಜೊತೆಗೆ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಗೆದ್ದರೆ ಒಳ್ಳೆಯದು ಅನ್ನುವಂತಹ ಯೂಟರ್ನ್ ಕೂಡ ತೆಗೆದುಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಅದು ಯಾವ ಕಾರಣಕ್ಕೆ ಈ ರೀತಿ ಉಲ್ಟಾ ಹೊಡೆದೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿಯ ಬಗ್ಗೆ ಇದ್ದಂಥ ಆತನಿಗಿದ್ದಂಥ ದ್ವೇಷವನ್ನು ಆತ ಇಲ್ಲ ನಾನು ಇದನ್ನು ಬಿಡ್ತೀನಿ, ಮರೆತು ಬಿಡ್ತೀನಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ನೋಡೋಣ ಈ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದಂತೂ ಸತ್ಯ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನರು ಕೂಡ ಈಗ ಸದ್ಯಕ್ಕೆ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋಂಥ ಮನಸ್ಥಿತಿಯಲ್ಲೇ ಇರ್ತಾರೆ. ಬಟ್ ಅದು ಯಾರಿಗೆ ಗೆಲ್ಲಬೇಕು, ಯಾರಿಗೆ ಹೋಗಬೇಕು, ಏನಾಗಬೇಕು, ಈಗ ಸಹಜವಾಗಿ ಎಲ್ಲರ ನಿರೀಕ್ಷೆಯು ಕೂಡ ಕೊನೆಗೆ ಹುಸಿಯಾಗೋದು ಇವೆಲ್ಲವೂ ಕೂಡ ಕಾಮನ್. ಏನೇನಾಗುತ್ತೆ ಕಾದು ನೋಡೋಣ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.